ಏನು ಖಾಸಗಿ ಹೋಮ್ ಸ್ಟೇನಲ್ಲಿ ಏನು ರೇವ್ ಪಾರ್ಟಿ ಆಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಮನಗರ ಎಸ್ಪಿ ಶ್ರೀನಿವಾಸ್ ಗೌಡ ಅವರ ಮೊದಲ ರಿಯಾಕ್ಷನ್ ಲಭ್ಯ ಆಗ್ತಾ ಇದೆ. ಕಗ್ಗಲೀಪುರ ಲಿಮಿಟ್ಸ್ನಲ್ಲಿ ಅಕ್ರಮ ಹೋಮ್ ಸ್ಟೇ ಕಾರ್ಯನಿರ್ವಹಿಸ್ತಾ ಇತ್ತು. ಅಲ್ಲಿ ಅನುಮತಿ ಪಡೆಯದೇನೆ ಪಾರ್ಟಿ ಆಯೋಜನೆ ಮಾಡಲಾಗಿದೆ. ಇದರಿಂದ ಅಕ್ಕಪಕ್ಕ ನಿವಾಸಿಗಳಿಗೆ ಕೂಡ ತೊಂದರೆ ಆಗ್ತಿತ್ತು, ತೊಂದರೆ ಕೊಡ್ತಾ ಇದ್ರು ಅನ್ನೋ ಬಗ್ಗೆ ನಮಗೆ ಮಾಹಿತಿ ಲಭ್ಯ ಆಯಿತು. ಹೀಗಾಗಿ ಕಗ್ಗಲೀಪುರ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಯಿತು. ಈ ದಾಳಿ ಮಾಡುವ ಸಂದರ್ಭ ಅಲ್ಲಿ ಪಾರ್ಟಿ ಆಯೋಜನೆಯಾಗಿತ್ತು. ಸುಮಾರು 100ಕ್ಕೂ ಹೆಚ್ಚು ಜನರಿದ್ರು. ಇದರಲ್ಲಿ 35 ಯುವತಿಯರು ಹಾಗೆ 3 ಅಪ್ರಾಪ್ತರಿದ್ರು. ಇದರಲ್ಲಿ ಕೆಲವರು ಮಾದಕ ವ್ಯಸನಿಗಳು ಕೂಡ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಕೊಡ್ತಿದ್ದಾರೆ. ಕೆಲ ಇಂಜೆಕ್ಷನ್ ರೀತಿಯ ಮಾದಕ ವಸ್ತುಗಳು ಪತ್ತೆಯಾಗಿದೆ. ಅವುಗಳನ್ನ ವಶಕ್ಕೆ ಪಡ್ಕೊಂಡು ಟೆಸ್ಟಿಗೆ ಕಳಿಸಿದ್ದೀವಿ. ಜೊತೆಗೆ 4 ಯಾರು ಕಾರ್ಯಕ್ರಮ ಆಯೋಜನೆ ಮಾಡಿದವರಿದ್ದಾರೆ ಅವರ ಮೇಲೆ ಕೂಡ ಕೇಸ್ ಹಾಕಿದ್ದೀವಿ ಅಂತ ಹೇಳಿ ಎಸ್ಪಿ ಶ್ರೀನಿವಾಸ್ ಗೌಡ್ರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗ್ತಾ ಇದೆ, ತನಿಖೆಯನ್ನ ಮುಂದುವರಿಸಲಾಗಿದೆ ಅಂತ ಎಸ್ಪಿ ಮಾಹಿತಿಯನ್ನ ಕೊಟ್ಟಿರೋದು. ಲಾಂಗ್ ವೀಕೆಂಡ್ ಬಂತು ಅಂತ ಹೇಳಿದ್ರೆ ಯೂಶುವಲಿ ಟಿಪಿಕಲಿ ನಾವು ನೋಡಿದಾಗ ಟೆಕ್ಕಿಗಳು ಯಾರಿರ್ತಾರೆ ಅವರು ಇಂಥ ಪಾರ್ಟಿಗಳಲ್ಲೆಲ್ಲ ಭಾಗಿಯಾಗುವಂಥದ್ದನ್ನು ಗಮನಿಸ್ತಿದ್ದೀವಿ. ಬಟ್ ಆ ಪ್ಯಾಟರ್ನ್ ಇರೋದೇ ಹಾಗೆ. ಬಟ್ ಇವಾಗ ಇಲ್ಲಿ ಸಿಕ್ಕಿರೋರೆಲ್ಲ ವಿದ್ಯಾರ್ಥಿಗಳು ಅನ್ನುವಂತಹ ಮಾಹಿತಿಯನ್ನು ಖುದ್ದು ಎಸ್ ಪಿ ಕೊಡ್ತಾ ಇದ್ದಾರೆ. ಜೊತೆಗೆ ನಾವು ಬೆಳಗ್ಗೆ ಬುಲೆಟಿನ್ನಲ್ಲಿ ಕೂಡ ಮೆನ್ಷನ್ ಮಾಡ್ತಾ ಇದ್ವಿ, ಏನು ಇವ್ರಿಗೆ ಖಚಿತವಾದಂಥ ಮಾಹಿತಿ ಇತ್ತ, ಹಾಗಾಗಿನೇ ಪೊಲೀಸರು ಹೋಗಿ ದಾಳಿ ಮಾಡಿದ್ರ ಅಂತ. ಅದರಂತೆಯೇ ಇದೀಗ ಎಸ್ ಪಿ ಅದನ್ನೆಲ್ಲ ಕ್ಲಾರಿಫೈ ಮಾಡಿದ್ದಾರೆ. ಅಕ್ಕಪಕ್ಕದ ನಿವಾಸಿಗಳಿಗೆಲ್ಲ ತೊಂದರೆ ಆಗ್ತಿತ್ತು ಅನ್ನುವಂತಹ ಡೀಟೇಲ್ಸ್ ಇತ್ತು. ಹಾಗಾಗಿ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ದಾಳಿ ಮಾಡಿದ್ವಿ ಅಂತ. ನೋಡಿ, ಒಂದು 100ಕ್ಕೂ ಹೆಚ್ಚು ಜನ ಇದ್ರು ಅಂತ ಹೇಳಿ ಎಸ್ ಪಿ ಅವರು ಮಾಹಿತಿಯನ್ನ ಕೊಟ್ಟಿರೋದು. 35 ಜನ ಯುವತಿಯರು ಕೂಡ ಇದ್ರಂತೆ. ಇವ್ರನ್ನೆಲ್ಲ ಈಗ ಮೆಡಿಕಲ್ ಟೆಸ್ಟಿಗೆ ಒಳಪಡಿಸ್ತಾರೆ. ವೈ? ಬಿಕಾಸ್ ಅಲ್ಲಿ ಪಾರ್ಟಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಮಾದಕ ವಸ್ತುಗಳು ಪತ್ತೆಯಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಿದೆಯಲ್ವಾ. ಸೊ ಇವರೆಲ್ಲರೂ ಕೂಡ ಡ್ರಗ್ಸ್ ಸೇವನೆ ಮಾಡಿದ್ದಾರಾ, ಎಷ್ಟು ಪ್ರಮಾಣದಲ್ಲಿ ಮಾಡಿದ್ದಾರೆ, ಯಾವ ರೀತಿ ಡ್ರಗ್ಸ್, ಅದು ಗಾಂಜಾನ ಅಥವಾ MDMA ಟ್ಯಾಬ್ಲೆಟ್ಸಾ, ಎಕ್ಸ್ಟ್ರೆಸಿ ಪಿಲ್ಸಾ, ಈ ರೀತಿಯಾದಂತಹ ಇನ್ವೆಸ್ಟಿಗೇಷನ್ ಎಲ್ಲ ಆಗಬೇಕಲ್ಲ. ಆ ಸ್ಥಳದಲ್ಲಿ ಮಹಜರ್ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ಸಿಗುತ್ತೆ ಅವುಗಳನ್ನು ವಶಕ್ಕೆ ಪಡ್ಕೊಳ್ತಾರೆ. ಅದರ ಜೊತೆಗೇನೆ ಇವರೆಲ್ಲ ಯಾರು ಡ್ರಗ್ಸ್ ಸೇವನೆ ಮಾಡಿದ್ರು, ಯಾವ ಡ್ರಗ್ಸ್ ಸೇವನೆ ಮಾಡಿದ್ರು ಅದನ್ನು ಕೂಡ ಇನ್ವೆಸ್ಟಿಗೇಷನ್ನಲ್ಲಿ ಪತ್ತೆ ಹಚ್ಚಬೇಕಲ್ಲ. ಅದರ ಹಿನ್ನೆಲೆಯಲ್ಲಿ ಇವ್ರನ್ನೆಲ್ಲ ಮೆಡಿಕಲ್ ಟೆಸ್ಟಿಗೆ ಒಳಪಡಿಸ್ತಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವೀಕೆಂಡಿಗೋಸ್ಕರ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಯಾವ ರೀತಿ ಪಾರ್ಟಿಯನ್ನು ಮಾಡಲಾಗ್ತಿತ್ತು ಅನ್ನುವಂತಹ ಚಿತ್ರವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆ್ಯಂಡ್ ಇದು ಅನುಮತಿ ಪಡೆಯದೇನೆ ಪಾರ್ಟಿ ಆಯೋಜನೆ ಆಗಿರೋದು, ಅದು ಕೂಡ ಒಂದು ಅಕ್ರಮ ಹೋಮ್ ಸ್ಟೇನಲ್ಲಿ. ಸೊ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸದ್ಯ ಎಸ್ ಪಿ ಮಾಹಿತಿಯನ್ನು ಕೊಟ್ಟಿದ್ದು ತನಿಖೆಯನ್ನು ಮುಂದುವರಿಸಿದ್ದೀವಿ ಅಂತ ಕೂಡ ತಿಳಿಸಿದ್ದಾರೆ. ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಏನೋ ಒಂದು ಇಲ್ಲಿಗಲ್ ಆಗಿ ಒಂದು ಹೋಮ್ ಸ್ಟೇ ನಡೆಸ್ತಿರ್ತಕ್ಕಂಥ ಜಾಗದಲ್ಲಿ ಖಚಿತ ಮಾಹಿತಿ ಮೇರೆಗೆ ನಮ್ಮ ಕಗ್ಲಿಪುರ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಹಾಗೂ ಅಡಿಷನಲ್ ಎಸ್ ಪಿಗಳ ಸೂಪರ್ವಿಷನಲ್ಲಿ ಒಂದು ದಾಳಿ ಮಾಡಿರ್ತಾರೆ. ಆ ದಾಳಿಯ ಸಂದರ್ಭದಲ್ಲಿ ಸುಮಾರು 2.5 ಗಂಟೆಗೆ ಮೋರ್ ದೆನ್ ಒಂದು 100 ಜನ ವ್ಯಕ್ತಿಗಳು ಅಲ್ಲಿ ಏನು ಪಾರ್ಟಿ ಮಾಡ್ತಿರ್ತಾರೆ. ಅಕ್ಕಪಕ್ಕದ ಜನರಿಗೆ ತೊಂದರೆ ಆಗ್ತಿರುತ್ತೆ ಅವರ ಲೌಡ್ ಮ್ಯೂಸಿಕ್ಕಿಂದ. ಜೊತೆಗೆ ಏನು ಅಲ್ಲಿ ಮದ್ಯಪಾನ ಮಾಡಿ ಎಲ್ಲರಿಗೂ ತೊಂದರೆ ಕೊಡ್ತಿದ್ದಾರೆ ಅಂತ ನಮಗೆ ಬಂದಂಥ ಮಾಹಿತಿ ಮೇರೆಗೆ FIR ಮಾಡ್ಕೊಂಡು ದಾಳಿ ಮಾಡೋದಂಥ ಸಂದರ್ಭದಲ್ಲಿ ಅದು ಖಚಿತವಾದಂಥ ಮಾಹಿತಿಯಾಗಿದ್ದು, ಅದರಲ್ಲಿ ಏನು 100 ಜನ ವ್ಯಕ್ತಿಗಳಿದ್ದಾರೆ. ಅದರಲ್ಲಿ ಸುಮಾರು 35 ಮಂದಿ ಹೆಣ್ಮಕ್ಳು ಹಾಗೂ ಮಿಕ್ಕಿದವರೆಲ್ಲ ಹುಡುಗರಿದ್ದಾರೆ. ಅದರಲ್ಲಿ ಬಿಲೋ 18 ಇಯರ್ಸು ಸುಮಾರು 3 ಜನ ವ್ಯಕ್ತಿ ಇದ್ದು, ಬಿಲೋ 21 ಇಯರ್ಸು ಮದ್ಯಪಾನ ಮಾಡಿರುವಂಥದ್ದನ್ನು ಕಂಡು ಬಂದಿದೆ. ಕಗ್ಲಿಪುರ ರೈಟ್. ಆ ಪಾರ್ಟಿಯ ವಿಜುವಲ್ಸ್ ಪವರ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರೋದು ನಾವು ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಇವರೆಲ್ಲರೂ ಅಲ್ಲಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ, ಎಷ್ಟರ ಮಟ್ಟಿಗೆ ತೇಲಾಡ್ತಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಅರೆಬೆತ್ತಲೆ ಬಟ್ಟೆಗಳನ್ನು ಹಾಕ್ಕೊಂಡು ಇವರೆಲ್ಲ ನೋಡೋದಕ್ಕೆ ಸದ್ಯಕ್ಕೆ ಟೆಕ್ಕಿಗಳು ಅಂತೇನಲ್ಲ, ವಿದ್ಯಾರ್ಥಿಗಳು ಅಂತ ಅನ್ನಿಸ್ತಿದ್ದಾರೆ. ವಿದ್ಯಾಭ್ಯಾಸ ಬಿಟ್ಟು ಇವರೆಲ್ಲ ಪಾರ್ಟಿನಲ್ಲಿ ಹೆಂಗೆ ಇನ್ವಾಲ್ವ್ ಆಗಿದ್ದಾರೆ, ಹೆಂಗೆ ತೇಲಾಡ್ತಿದ್ದಾರೆ, ಯಾವ ರೀತಿ ಮತ್ತಲ್ಲಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಕಗ್ಲಿಪುರ ಲಿಮಿಟ್ಸ್ ಇಲ್ಲಿ ಮಾಡಿರುವಂತಹ ಒಂದು ಅಕ್ರಮ ಹೋಮ್ ಸ್ಟೇ ಅಂತೆ ಅದು. ಆ ಹೋಮ್ ಸ್ಟೇನಲ್ಲಿ ಪಾರ್ಟಿ ಆಯೋಜನೆ ಆಗಿತ್ತು. 4 ಆಯೋಜಕರ ವಿರುದ್ಧ ಕೂಡ ಸದ್ಯ ಕೇಸ್ ದಾಖಲಾಗಿದೆ. ನೋಡಿ, ಎಷ್ಟು ವಯಸ್ಸು ಇವ್ರಿಗೆಲ್ಲ, ಏನು 18 ಆಗಿದೆ ಇವ್ರಿಗೆಲ್ಲ, 18ರ ಮೇಲೂ ಅಲ್ಲ ಇವ್ರಿಗೆಲ್ಲ. ಆ ವಯಸ್ಸಲ್ಲಿ ಕೈಯಲ್ಲೊಂದು ಡ್ರಿಂಕ್ಸ್ ಗ್ಲಾಸ್ಗಳನ್ನು ಹಿಡ್ಕೊಂಡು ಬಾಯಿ ತುಂಬ ಹೊಗೆ ಬಿಟ್ಕೊಂಡು ಏನು ಶೋಕಿಗಳು ಇವ್ರದೆಲ್ಲ.
ತಂದೆ ತಾಯಿ ಇವ್ರನ್ನ ಏನು ಅನ್ಕೊಂಡಿರ್ತಾರೆ, ಓದಕ್ಕೆ ಹೋಗ್ತಿರ್ತಾರೆ ಅಥವಾ ಎಲ್ಲೋ ಟ್ರಿಪ್ ಹೋಗ್ತಿದ್ದಾರೆ ಮಕ್ಕಳು ಅಂತ ಹೇಳಿ ನಂಬಿಕೆ ಇಟ್ಟು ಕಳಿಸಿರ್ತಾರೆ. ಇವ್ರು ಬಂದು ಮಾಡೋ ಕೆಲಸಗಳೆಂಥದ್ದು, ಅಥವಾ ಬೇರೆ ಊರಿನಿಂದ ಇಲ್ಲಿಗೆ ಬಂದು ಇವರು ಎಜುಕೇಷನ್ ಪರ್ಪಸ್ಸಿಗೋಸ್ಕರ ಬದುಕ್ತಿದ್ದಾರೆ ಅಂತ ಹೇಳಿದ್ರು ಕೂಡ ತಂದೆ ತಾಯಿ ಎಷ್ಟು ನಂಬಿಕೆ ಇಟ್ಟಿರ್ತಾರೆ ಇವ್ರ ಮೇಲೆ. ಮಕ್ಕಳೇನೋ ಸಾಧನೆ ಮಾಡಿಬಿಡ್ತಾರೆ, ನಮ್ಗೆ ಒಳ್ಳೆ ಹೆಸರು ತರ್ತಾರೆ, ಇವ್ರ ಜೀವನ ಇವ್ರು ರೂಪಿಸ್ಕೊಳ್ತಾರೆ, ಎಷ್ಟೆಲ್ಲ ಕನಸುಗಳು ಇಟ್ಕೊಂಡಿರ್ತಾರೆ, ಇವ್ರು ಹಿಂಗೆ ಅಡ್ಡದಾರಿ ಹಿಡಿದಿರ್ತಾರೆ ಅನ್ನೋದು ಪೊಲೀಸರ ಮುಖಾಂತರ ಈ ರೀತಿ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಪೋಷಕರಿಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ನೋವಾಗಬೇಡ ಆ ಜೀವಗಳಿಗೆ. ಅಥವಾ ಇವರಿಗಾದರೂ ಸ್ವಲ್ಪ ಮಟ್ಟಿಗೆ ಪ್ರಜ್ಞೆ ಅನ್ನೋದು ಬೇಡವಾ? ಇಷ್ಟಿಷ್ಟು ವರ್ಷ ವಯಸ್ಸಾಗ್ತಾ ಇದೆ ನಮಗೆ, ನಾವು ಓದಿನ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು, ಎಂಜಾಯ್ಮೆಂಟ್ ಬೇಕು ಲೈಫ್ನಲ್ಲಿ ಎಲ್ರಿಗೂ, ಹೌದು ಒಪ್ಕೊಳ್ಳೋಣ, ಬಟ್ ಅದಕ್ಕೊಂದು ಮಿತಿ ಬೇಡವಾ? ಈ ರೀತಿ ಮಾದಕ ವ್ಯಸನಕ್ಕೆ ಇಳಿದ್ರೇನಾ ಎಂಜಾಯ್ಮೆಂಟು? ಇಂಥ ಕೃತ್ಯಗಳನ್ನು ಎಸಗಿ ಇವರೆಲ್ಲ ನಾಳೆ ಹೊರಗಡೆ ಮುಖ ತೋರಿಸ್ಕೊಂಡಾದ್ರೂ ಹೆಂಗೆ ಓಡಾಡ್ತಾರೆ? ಇವ್ರ ತಂದೆ ತಾಯಿಗಳು ಪಾಪ ಏನು ಅನ್ಯಾಯ ಮಾಡಿದ್ರು? ಇವ್ರನ್ನ ಹೆತ್ತಿದ್ದು, ಇವ್ರನ್ನ ಓದಿಸಿದ್ದು, ಇವರಿಗೆ ಖರ್ಚಿಗೆ ಕೈ ತುಂಬ ದುಡ್ಡು ಕೊಟ್ಟಿದ್ದೆ ಪೋಷಕರ ತಪ್ಪ ಹಾಗಾದರೆ? ಈ ರೀತಿಯಾದಂಥ ಅನೇಕ ಪ್ರಶ್ನೆಗಳಿದೆ. ಅದು ಯಾವಾಗ ಯುವ ಜನತೆ ಬುದ್ಧಿಯನ್ನು ಕಲ್ತ್ಕೊಳ್ಳುತ್ತೋ, ನಾವು ಸ್ವಂತವಾಗಿ ಓದಿ ನಮ್ಮ ಬದುಕನ್ನು ರೂಪಿಸಿಕೊಳ್ಳುವಂಥ ಸಾಮರ್ಥ್ಯಕ್ಕೆ ಬಂದು ಜೀವನ ಕಟ್ಕೊಂಡ ಮೇಲಾದ್ರೂ ನಾವಿಂಥ ಪಾರ್ಟಿಗಳಿಗೆ ಹೋಗ್ತೀವಿ ಅಂತಂದರೆ ಒಂದು ಅರ್ಥ. ಅದು ಏನು ಈ ಥರ ಮಾದಕ ವಸ್ತುಗಳಿರುವಂಥ ಪಾರ್ಟಿಗಳಿಗೇನಲ್ಲ, ಎಲ್ಲದಕ್ಕೂ ಒಂದು ಲಿಮಿಟ್ಸ್ ಅಂತಿರುತ್ತೆ. ಸೆಲ್ಫ್ ಕಾನ್ಷಿಯಸ್ನೆಸ್ ನಮಗೆ ಬರಬೇಕು ಅದೆಲ್ಲವೂ ಕೂಡ. ಅದು ಯಾವುದೂ ಇಲ್ಲದೇ ವಯಸ್ಸು, ಇನ್ಫ್ಲೂಯೆನ್ಸ್ಗಳು ಇದೆಲ್ಲದಕ್ಕೆ ಬಲಿಯಾಗಿ ಹೋಗ್ತೀವಿ, ಬೇಕಾಬಿಟ್ಟು ವರ್ತನೆ ಮಾಡ್ತೀವಿ ಅಂತ ಹೇಳಿದ್ರೆ ಹಿಂಗೆ ಪೊಲೀಸರ ಕೈಗೆ ಅತಿಥಿ ಆಗಬೇಕಾಗತ್ತೆ. ಪಾರ್ಟಿ ಆಯೋಜನೆ ಮಾಡಿದವರು, ಕರೆದವರು, ಅಥವಾ ನೀವು ಹೋಗಿ ಅಂತ ಹೇಳಿದವ್ರು ಯಾರಾದರೂ ಈಗ ಸ್ಟೇಷನ್ಗೆ ಬಂದ್ಬಿಟ್ಟು ಇವ್ರನ್ನ ಬಿಡಿಸ್ಕೊಂಡು ಬರ್ತಾರೆ? ಮೆಡಿಕಲ್ ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಇವ್ರು ಡ್ರಗ್ಸ್ ತಗೊಂಡಿದ್ದಾರೆ ಅನ್ನೋದು ಪ್ರೂವ್ ಆದರೆ ಇವ್ರ ಭವಿಷ್ಯ ಏನಾಗುತ್ತೆ? ಆವಾಗ ಬಿಡಿಸೋಕೆ ಯಾರು ಬರ್ತಾರೆ ಇವ್ರನ್ನ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್, ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಪ್ರವೀಣ್, ರೇವ್ ಪಾರ್ಟಿ ಮೇಲೆ ದಾಳಿ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇಕಾದಷ್ಟು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ SP ಅವ್ರ ಕಡೆಯಿಂದ. ಅದರ ಜೊತೆಗೆ ಪಾರ್ಟಿಯ ವಿಜುವಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಇವರೆಲ್ಲರೂ ಇನ್ನೂ ಅಪ್ರಾಪ್ತರು ಅನ್ನುವಂಥ ರೀತಿಯಲ್ಲಿ ಆ ವಿಡಿಯೋದಲ್ಲಿ ಕಾಣಿಸ್ತಾ ಇರೋದು. ಡೀಟೇಲ್ಸ್ ಏನು ಕೊಡ್ತೀರಿ ಈ ಬಗ್ಗೆ? ಏನು ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ದೇವಿಗೆರೆ ಕ್ರಾಸ್ ನಲ್ಲಿ ಇದ್ದಂತ ಒಂದು ಹೋಮ್ ಸ್ಟೇ ನಲ್ಲಿ ತಡರಾತ್ರಿ ಒಂದು ರೇವ್ ಪಾರ್ಟಿ ಮಾಡ್ತಿದ್ದಾರೆ ಅನ್ನೋ ಆರೋಪದ ಮೇಲೆ ಪೊಲೀಸರು ದಾಳಿ ಮಾಡ್ತಾರೆ. ಸುಮಾರು 130ಕ್ಕೂ ಹೆಚ್ಚು ಯುವಕ ಯುವತಿಯರು ಆ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿರ್ತಾರೆ. ಅದರಲ್ಲಿ ಒಂದು ವಿಡಿಯೋ ಕೂಡ ನಮಗೆ ಪವರ್ ಟಿವಿಗೆ ಸಿಕ್ಕಿರುವಂತಂದ್ರೆ ಒಳಗಡೆ ಆ ರೇವ್ ಪಾರ್ಟಿ ಮಾಡ್ತಿದ್ದಂತ ಯುವಕ ಯುವತಿಯರು ಅಂದ್ರೆ ಮೈ ಮರೆತು ಡ್ರಿಂಕ್ಸ್ ತಗೊಳ್ಳೋದಾಗಿರ್ಬೋದು, ಸ್ಮೋಕ್ ಮಾಡುವಂತದ್ದಾಗಿರ್ಬೋದು. ಸುಮಾರು 18ರಿಂದ 21, 22 ವರ್ಷದ ಯುವಕ ಯುವತಿಯರು ಇವರೆಲ್ಲರೂ ಕೂಡ ವಿದ್ಯಾರ್ಥಿಗಳು, ಬೆಂಗಳೂರು ಸೇರಿದಂತೆ ಬೇರೆ ರಾಜ್ಯದಿಂದ ಬಂದಂತ ವಿದ್ಯಾರ್ಥಿಗಳು ಬೆಂಗಳೂರಿನಲ್ಲಿ ಹಾಸ್ಟೆಲ್ ಬಂದು ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ಇವರು ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಮಾಡ್ಕೊಂಡಿರ್ತಾರೆ, ಜೆನ್ಜಿ ಎಂಬ ವಾಟ್ಸ್ಆಪ್ ಗ್ರೂಪ್ ನ ಮುಖಾಂತರ. ಅಂದ್ರೆ ಈ ರೀತಿ ಪಾರ್ಟಿಗಳನ್ನ ಆಯೋಜನೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗುವಂತದ್ದು. ಜೊತೆಗೆ ಆ ಕೊನೆ ಕ್ಷಣದಲ್ಲಿ ಪಾರ್ಟಿ ಆಯೋಜನೆ ಮಾಡಿದವರು ಕೂಡ ಕೊನೆ ಕ್ಷಣದಲ್ಲಿ ಒಂದು ಆ ಪಾರ್ಟಿ ನಡೆಯುವಂತ ಸ್ಥಳದ ಲೊಕೇಶನ್ ಅನ್ನ ಕಳಿಸುವಂತಂದ್ರೆ ಯಾರಿಗೂ ಕೂಡ ಇದು ಗೊತ್ತಾಗಬಾರ್ದು ಅಂತೇಳಿ ಈ 18ರಿಂದ 21 ವರ್ಷದ ಯುವಕ ಯುವತಿಯರೇ ಈ ಪಾರ್ಟಿಯ ಪ್ರಮುಖ ಟಾರ್ಗೆಟ್ ಆಗಿರುವಂತದ್ದು. ಅಲ್ಲಿ ಒಂದಷ್ಟು ಮಾದಕ ದ್ರವ್ಯಗಳಾಗಿರ್ಬೋದು, ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಕೂಡ ನಡೆಯುವಂತದ್ದು. ಸದ್ಯ ಅವ್ರನ್ನೆಲ್ಲರೂ ಕೂಡ ಕರೆದುಕೊಂಡು ಬಂದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿರುವಂತದ್ದು. ಮೆಡಿಕಲ್ ಟೆಸ್ಟ್ ನಲ್ಲಿ ಏನಾದ್ರು ಪಾಸಿಟಿವ್ ಬಂದಂತ ಸಂದರ್ಭದಲ್ಲಿ ಮೇಲೆ ಕೇಸ್ ಅನ್ನ ದಾಖಲು ಮಾಡುವಂತದ್ದು ಒಂದ್ ಕಡೆ. ಅದೇ ಸಂಬಂಧಪಟ್ಟಂತೆ ಈಗಾಗಲೇ SP ಶ್ರೀನಿವಾಸ್ ಗೌಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. ಸುಮಾರು 100ಕ್ಕೂ ಹೆಚ್ಚು ಯುವಕ ಯುವತಿಯರಲ್ಲಿ ಪಾರ್ಟಿಯನ್ನ ಮಾಡಿದ್ರು. ಒಂದಷ್ಟು ಸ್ಟಿಪ್ಸ್ ಗಳು ಕೂಡ ನಮಗೆ ಸಿಕ್ಕಿದೆ, ಅದನ್ನೆಲ್ಲವೂ ಕೂಡ FSIಗೆ ಕಳಿಸಿದೀವಿ. ಈ ರೀತಿ ಅಂದ್ರೆ ಅನಧಿಕೃತವಾಗಿ ಅಲ್ಲಿ ಒಂದು ಹೋಮ್ ಸ್ಟೇ ನಡೀತಾ ಇತ್ತು. ಡ್ರಿಂಕ್ಸ್ ಮಾಡ್ಕೊಂಡು ಜೋರಾಗಿ ಸೌಂಡ್ ಅನ್ನ ಹಾಕೊಂಡು ಮ್ಯೂಸಿಕ್ ಅನ್ನ ಕೇಳ್ತಾ ಇದ್ವು ಅಂತೇಳಿ ಒಂದಷ್ಟು ಸ್ಥಳೀಯರು ದೂರು ಕೊಡ್ತಾರೆ. ಆ ಸಂದರ್ಭದಲ್ಲಿ ರೈಡ್ ಮಾಡಿದಂತ ಸಂದರ್ಭದಲ್ಲಿ 100ಕ್ಕೂ ಹೆಚ್ಚು ಯುವಕ ಯುವತಿಯರು ಭಾಗಿಯಾಗಿರುತ್ತಾರೆ. ಜೊತೆಗೆ ಅದರಲ್ಲಿ ಪ್ರಮುಖವಾಗಿ ಅಂದ್ರೆ ಅಪ್ರಾಪ್ತರು ಕೂಡ ಬಿಲೋ 18 ಇರುವಂತ 3 ಯುವಕರು ಕೂಡ ಸಿಗುವಂತದ್ದು. ಅಂದ್ರೆ ಇವೆಲ್ಲ ಬೆಳವಣಿಗೆಗಳು ನೋಡಿದ್ರೆ ಅಪ್ರಾಪ್ತರ ಇದ್ರ ಪ್ರಮುಖ ಟಾರ್ಗೆಟ್ ಆಗಿರುವಂತದ್ದು. 18ರಿಂದ 20 ವರ್ಷದವರು ಈ ಪಾರ್ಟಿಯಲ್ಲಿ ಭಾಗಿಯಾಗಿರುವಂತದ್ದು. ಸದ್ಯ ಇವ್ರನ್ನೆಲ್ಲರೂ ಕೂಡ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿದೀವಿ. ಮೆಡಿಕಲ್ ಟೆಸ್ಟ್ ಮಾಡಿದಂತ ಬಳಿಕ ಏನು ವರದಿ ಬಂದಂತ ಸಂದರ್ಭದಲ್ಲಿ ಇವ್ರ ಮೇಲೆ ಪ್ರಕರಣ ಕೂಡ ದಾಖಲು ಮಾಡ್ತೀವಿ ಅಂತ ಹೇಳಿ ಈಗ SP ಹೇಳಿರುವಂತದ್ದು. ಪ್ರಜ್ವಲ. ರೈಟ್ ಪ್ರವೀಣ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.